ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅವಹೇಳಿಕ ಪೋಸ್ಟ್ ಬಂದ ಮೇಲೆ ನನಗೆ ಸುಮಾರು 9:30-10 ಗಂಟೆಗೆ ಬೆಳಗ್ಗೆ ಗೊತ್ತಾದ ತಕ್ಷಣ ಕಂಪ್ಲೇಂಟ್ನ ಠಾಣೆಗೆ ತೊಗೊಂಡೋಗಿ ಕೊಡಿ ಅಂತ ಹೇಳಿ ನಾನು ಹೇಳಿದ್ದೆ. ಆ ಕೊಟ್ಟ ಮೇಲೆ ಅದರ ಸತ್ಯಾಸತ್ಯತೆಗಳನ್ನ ನೋಡಿ ಸಂಜೆ ವೇಳೆಗೆ ಅವರು FIR ಮಾಡ್ತೀನಿ ಅಂತ ಹೇಳಿದರು. FIR ಮಾಡೋ ಸ್ವಲ್ಪ ವಿಳಂಬ ಆದ ಮೇಲೆ ಆ ವ್ಯಕ್ತಿ ಯಾರಿದ್ದಾನೆ ಅವನ್ನ ಪತ್ತೆ ಹಚ್ಚಿ ಅವನ್ನ ದಸ್ತಗಿರಿ ಮಾಡುವಂಥದ್ರಲ್ಲಿ ಸ್ವಲ್ಪ ವಿಳಂಬ ಆದ ಕಾರಣದಿಂದ ಸುಮಾರು 6-6:30 ಒಂದು ಪ್ರತಿಭಟನೆ ಆಗುತ್ತೆ. ಈಗಾಗಲೇ ಕ್ರಮ ಜರುಗಿಸಿದ್ದೀವಿ ಅಂತ ಹೇಳಿ ಪೊಲೀಸವರು ಹೇಳಿದ್ರೂ ಅದನ್ನು ಸಮಜಾಯಿಸಿ ಒಪ್ಪಕ್ಕೆ ಸಾಧ್ಯ ಆಗದೆ ಸುಮಾರು 8-8:30 ಕಲ್ಲು ತೂರಾಟ ನಡೆಯುವಂಥ ಘಟನೆ ಬಂದಿದೆ. ಪೊಲೀಸರು ಸುಮಾರು 12:30-1 ಗಂಟೆ ರಾತ್ರಿವರೆಗೂ ಅದನ್ನು ಸಹಜ ಸ್ಥಿತಿಗೆ ತರುವಂತಹ ಪ್ರಯತ್ನಗಳು ಮಾಡಿದ್ದಾರೆ. ಈ ಮಧ್ಯದಲ್ಲಿ ಟೈರ್ಗಳನ್ನು ಸುಡುವಂಥದ್ದು, ಪೇಪರ್ಗಳನ್ನ ಸುಡುವಂಥದ್ದು, ಸಾರ್ವಜನಿಕ ವಾಹನಗಳನ್ನ ಜಖಮ್ ಮಾಡುವಂಥದ್ದು, ಜೊತೆಗೆ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ, ಕೆಲವು ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಗಳಿಗೆ ಪೆಟ್ಟಾಗಿರುವಂಥದ್ದು ಬಂದಿದೆ ನನ್ನ ಗಮನಕ್ಕೆ. ಯಾವುದೇ ಪರಿಸ್ಥಿತಿಯಲ್ಲಿ ಇದು ಕಾನೂನನ್ನು ಕೈಗೆತ್ಕೊಳ್ಳುವಂಥದ್ದು ಯಾವುದೇ ಕ್ರಮ ಇದ್ರೂ ಅದು ಯಾರೇ ಮಾಡಿದ್ರೂ ಅದು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಮತ್ತೊಂದು ಪ್ರಕರಣಕ್ಕೆ ನಾನು ಇದನ್ನು ಹೋಲಿಕೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನೀವು KGL DGL ವಿಚಾರದಲ್ಲಿ ಏನು ಹೇಳಿದ್ದೀರಾ, ಆ ಪರಿಸ್ಥಿತಿ ಮತ್ತು ನಿನ್ನೆ ನಡೆದಂತಹ ಪರಿಸ್ಥಿತಿಯಲ್ಲಿ ನಾವು ಕಠಿಣವಾದಂತಹ ಕ್ರಮಗಳು ತಕ್ಷಣ ತಗೊಳ್ಳುವಂಥ ಕೆಲಸನೂ ಮಾಡಿದ್ದೇವೆ. ಲಾಠಿ ಚಾರ್ಜು ಆಗಿದೆ, ಟಿಯರ್ ಗ್ಯಾಸು ಮಾಡಿದ್ದೀವಿ. ಅದರ ಜೊತೆಗೆ ಯಾರು ತಪ್ಪಿಸ್ತಿದ್ದಾರೆ ಅಂಥವ್ರನ್ನ ದಸ್ತಗಿರಿ ಮಾಡಿ ಅಂತಲೂ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಕಾರಣ ಇದು ಹಿನ್ನೆಲೆ ಏನಿದೆ ಅದನ್ನು ನಾವು ಸ್ಪಷ್ಟವಾಗಿ ನೋಡ್ಕೋಬೇಕು. ರಾಜಕೀಯದಲ್ಲಿ ಧರ್ಮನ ತರುವಂಥದ್ದು, ಧರ್ಮದಲ್ಲಿ ರಾಜಕೀಯ ಮಾಡುವಂಥದ್ದು, ಸಾವು ಮನೆಯಲ್ಲಿ ರಾಜಕೀಯ ಮಾಡುವಂಥದ್ದು, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಸಾಕಷ್ಟು ಇದಾಗುತ್ತೆ. ನಾವೀಗ ಸೈಬರ್ ಕ್ರೈಮ್ನವರು ಮತ್ತು ಸಾಮಾಜಿಕ ಜಾಲತಾಣ ಇದನ್ನು ಅತ್ಯಂತ ಬಿಗಿಯಾದಂಥ ನಿಯಮಗಳನ್ನ ನಾವು ರೂಪಿಸ್ಕೋಬೇಕಾಗುತ್ತೆ. ಯಾರು ಮನಸ್ಸು ಬಂದಂಗೆ ನಾವು ಏನು ಬೇಕಾದ್ರೂ ಹಾಕ್ಬೋದು ಅಂತ ಹೇಳಿದಾಗ ಇದರಿಂದ ಆಗುವಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು, ಆದಮೇಲೆ ಯಾಕಾಯಿತು ಅಂತ ನಾವು ಮಾತಾಡೋಕ್ಕಿಂತ ಅದನ್ನು ಆಗೋ ಸಂದರ್ಭದಲ್ಲೇ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು.